ಬಂದು ಹೊಡ್ಸ್ಕೊಳಕ್ಕೆ ಒಳಗಡೆ ಬಂದ್ರೆ ಅಂತ ಹೇಳಿ ಅವ್ನು ಈಗಲೇ ಪುರ್ಸತ್ತಿಲ್ಲ ಸುಮ್ಮನೆ ಮರ ಬಂದ್ರೆ 2 ಅವರ್ 3 ಅವರ್ ಕಾಯಿಸ್ತಾನವನು. ನೀನು ಅದನ್ನ ಬೇರೆ ಮಾಡಾಮೇಲೆ ಎಲ್ಲರೂ ಬಂದು ನಿಂತ್ಕೊಳ್ಳಿ, ಆಮೇಲೆ ಬರೋಣ ಬೆಳಗ್ಗೆ ಸಾಯಂಕಾಲ ಹೋಗೋಣ. ಯಾವಾಗನ ಬಾಯ್ ಮಾತ್ರ ಗಾಡಿಗಳು ಹಿಂಗೆ ಇರ್ತವೆ ಎನಿ ಟೈಮ್. 15-20 ದಿವಸಕ್ಕೆ ಬರೋರಿಗೆ ನಿಮಿಷ ಕೊಡ್ಕಳ್ಬಾರ್ದು. ನೀವು 3 ಜನ 3 ತಿಂಗಳು 4 ತಿಂಗಳು ಓದ್ತಿದ್ದೀವಿ. ಯಾರು ಹೇಳಿದ್ರು 3 ತಿಂಗಳು ಯಾವಾಗನ ಬಾ. ಇವತ್ತು ಬಂದಿದ್ದಲ್ಲ, ಬೇಕಾದ್ರೆ ನಾಳೆ ಬೆಳಗ್ಗೆ ಬಂದು ಚೆಕ್ ಮಾಡೋ, ಇಷ್ಟೇ ಗಾಡಿ ನಿಂತಿರ್ತವೆ. ಅವ್ನು ಹೋಗಿ ನೀನು ಇಲ್ಲಿ ಬಂದು ಮಾಡಿಸು ಅಂತ ಬೇರೆ ಹೇಳು. ನಮ್ದಿಲ್ಲಪ್ಪ, ನಾವು 50 ಗಾಡಿ ಇದ್ರು ಲೈನಿಗೆ ಹಾಕ್ಬಿಟ್ಟು ಪಟ್ಟ ಅಂತ ಮಾಡ್ಕೊಂಡು ಹೇಳ್ತಾರದವರು. ನೀನು 50 ಗಾಡಿ ಇದ್ದು ನೀನು ವೆಯ್ಟ್ ಮಾಡೋದು ಅಲ್ಲ. ಎಷ್ಟೇ ಲೈನಲ್ಲಿ ಇದ್ರು ನಾವು ಲೈನಿಂದ ನೀಟಾಗಿ ಬಂದು ಏನೋ ಮಾತಾಡ್ದಂಗೆ ಮಾಡ್ಕೊಂಡಿರ್ತೀವಿ ನಾವು. ಹೌದಾ? ಹಾಗಾದ್ರೆ ನಾವೆಲ್ಲ ಬಂದು ಯಾವಾಗ ಕಿರಿಕ್ ಮಾಡ್ತಾ ಇರ್ತೀವಿ ಅಂತ ನೀವು ಹೇಳ್ತಾ ಇರೋದು. ನೀವು ಮಾಡ್ತಿದ್ದೀರಲ್ಲ ನೀವಿಬ್ರು, ನೀವು ಬಸ್ಸು ಗಾಡಿಗಳನ್ನ ಇಲ್ಲಿ ಒಂದು ಹುಡುಗನ ಜೊತೆಲಿ ಇಟ್ಕೊಳ್ಳೋದು ಕಲ್ತ್ಕ. ಒಬ್ಬ ಇಟ್ಕೊಂಡು ಇಷ್ಟು ಗಾಡಿಗಳನ್ನ, ಇಷ್ಟು ಜನದ ಗಾಡಿಗಳನ್ನ ಹೇಳ್ತೀವಿ, ಒಂದು ಅರ್ಥ ಮಾಡ್ಕೊ. 4 ಅವರ್ ಒಂದು ಗಾಡಿ ನಿಲ್ಲಿಸ್ಕೊಂಡ್ರೆ ನೀನು ಅವ್ರ ದುಡಿಮೆ ಏನ್ ಮಾಡ್ತಾರೆ? ಅರ್ಧ ದಿನ ದುಡಿತಾರಲ್ಲ, ಇನ್ನೇನು 3 ತಿಂಗಳು ಬಂದೆ ಗ್ರೀಸ್. ಇವತ್ತು ಬಂದವ್ರು ಅದಲ್ಲ ಅರ್ಜೆಂಟ್. 3 ತಿಂಗಳು ಅಂದ್ರೆ 4 ಸರಿ ಬಂದು ಹೋಗೋರು ವಾಪಸ್ಸು ಅಷ್ಟು ಗಾಡಿಗಳು ನೋಡಿ. ಇವತ್ತೇ ನೋಡ್ತೀನಿ ನೀನು 4 ತಿಂಗಳು, ಈಗ 4 ತಿಂಗಳು ಬಂದ್ರೆ ಅಂತ ನೀನು ಹೇಳ್ತಿಲ್ಲ. ನೀನು ಅವರು 4 ಸರಿ ಬಂದಾಗಿರೋ ನನಗೆ ಗೊತ್ತು. ನನ್ನ ಹತ್ರ ಹೇಳಿದೆ ಅಂಕಲ್, ಬಂದಾಗೆಲ್ಲ ಗಾಡಿಗಳು ಇಷ್ಟು ನಿಂತದೆ, ಏನ್ ಮಾಡೋದು ಅಂತ ಅರ್ಧ ದಿನ ಖಾಲಿ. ಇನ್ನೇನ್ ಮಾಡ್ತಾರೆ? ವಾಪಸ್ ಅಂತೀರಾ? ಫಸ್ಟ್ ಅವ್ರು ಬಂದಾಗ ಗಾಡಿ ನೀನ್ ಹೇಳ, ಯಾವಾಗ ತಾನೇ ಬಂದಾಗ ಬಂದಿದ ತಕ್ಷಣ ಹೊಡೆದ್ ಕಳ್ಸಿದ ಗಾಡಿ ಒಂದು ದಿವಸಕ್ಕೆ ಯಾವತ್ತಾನೆ ಹೇಳು. ಯಾರು ಹೇಳಿತ ನೀನ್ ಹೇಳ್ತೀಯಪ್ಪ, ನೀನ್ ಹೇಳ್ತೀಯ. ನಿಂಗೆ ಸರಿನಾ ಹೇಳುವಲ್ಲಿ ಎಷ್ಟು ಗಾಡಿಗಳು ಒಬ್ಬೊಬ್ರು 2 ಅವರ್ ನಿಂತ್ಕೊಂಡ್ರೆ 2 ಅವರ್ ದುಡಿಮೆ ಇಲ್ಲ. ಮಳೆಗಾಲದಲ್ಲಿ ಹುಡುಗ ಚೆನ್ನಾಗಿ ಗ್ರೀಸ್ ಹೊಡಿತಾನೆ, ಕೆಲಸ ಚೆನ್ನಾಗಿ ಮಾಡ್ತಾನೆ. ಬಟ್ ಏನಪ್ಪಾ ಅಂದ್ರೆ ತುಂಬಾ ಕಾಯಿಸ್ತಾನೆ ಗಾಡಿಗಳಿಗೆ, ತುಂಬಾ ಲೇಟ್ ಮಾಡ್ತಾನೆ. ಅದೊಂದೇ ಬೇಜಾರು. ಕೆಲಸ ಚೆನ್ನಾಗಿ ಮಾಡ್ತಾನೆ, ಕೆಲಸಕಾರ. ಏನ್ ಮಗ ನಿನ್ನ ಹೆಸರು? ನಜೀಮ್. ಇಲ್ಲಿ ನೋಡ್ಕೊಂಡು ಹೇಳು, ಏನ್ ಹೆಸರು? ನಜೀಮ್. ಇನ್ನ ಸರಿ ನಿಮ್ಮ ಅಡ್ರೆಸ್ ಹೇಳ. ಅಡ್ರೆಸ್ ನಿಮ್ಮ ಅಸಿಸ್ಟೆಂಟ್ ಅವರು? ಕಾಮಶಿಪಾಳ್ಯದಿಂದ ಸುಮ್ಮನೆ ಸಿಗ್ನಲ್ ಲೆಫ್ಟ್ ಸೈಡ್ ಅಲ್ಲಿ ಮುಂದಕ್ಕೆ ಬರ್ತಾ ಇದೆ, ಲೆಫ್ಟ್ ಸೈಡ್ಗೆ ಬಂದ್ಬಿಡಿ, ಅಲ್ಲೇ ಇರ್ತಾನೆ. ಪರವಾಗಿಲ್ಲ, ಹುಡುಗ ಕೆಲ್ಸಕಾರ ಚೆನ್ನಾಗಿ ಮಾಡ್ತಾನೆ ಕೆಲಸ. ಬಟ್ ಏನಪ್ಪಾ ಅಂದ್ರೆ ತುಂಬಾ ಕಾಯಿಸ್ತಾನೆ, ಅದೊಂದೇ ಬೇಜಾರು. ಬಟ್ ಎಲ್ಲರಿಗೂ ಕಾಯಿಸಲ್ಲ, ಇಂಥವ್ರಿಗೆ ಮಾತ್ರ ಕಾಯಿಸೋದು ನಾನು. ಅಂದ್ರೆ ಟಾರ್ಗೆಟ್ ಮಾಡಿ ಕಾಯಿಸೋದಿವನು. 4 ತಿಂಗಳು ಬರ್ತಾರಲ್ಲ ಅಂತವರೇ ಕಾಯಿಸೋದು, ಇಂಥವ್ರಿಗೆಲ್ಲ ಬೇಗ ಕಳ್ಸ್ಬಿಡ್ತೀನಿ. ಈಗ ಏನ್ ಗೊತ್ತಾ, ಈಗ 4 ತಿಂಗಳು ಬಂದು ಅವ್ರ ಗಾಡಿ ಗ್ರೀಸ್ ಹೊಡಿದಾರೆ ಅಂದ್ರೆ ಗಾಡಿ ಹೆಂಗ್ ಓಡ್ತಾ ಒಂಚೂರು ಯೋಚನೆ ಮಾಡಿ ಮಾತಾಡ್ಬೇಕು. ಅವ್ರು ಓಡಿಸ್ತಾರೆ, ಅದ್ ಹೆಂಗಪ್ಪ ಓಡಿಸ್ಬಿಡ್ತಾರೆ? 4 ತಿಂಗಳು ಬರ್ತಾರೆ. ಈ ವರ್ಷ ನೆಕ್ಸ್ಟ್ ವರ್ಷನೇ ಬರೋದವರು. ಹೌದಾ? ನೆಕ್ಸ್ಟ್ ವರ್ಷ ಬಂದ ವಿಡಿಯೋ ಮಾಡ್ಬಿಡ್ತೀನಿ, ಬಗ್ಗೆ ನೋಡ್ಬೇಡಿ. ಸರ್ ಏನ್ ಹೇಳ್ತೀರಾ ಸರ್ ನೀವು? 4 ತಿಂಗಳು ಅಂತ ಹೇಳ್ತಾನೆ ಹುಡುಗ, ಭಾರಿ ಕಾಯಿಸ್ತಾನೆ, ಕೆಲಸ ಮಾತ್ರ ಬೊಂಬಾಟ ಮಾಡ್ಕೊಡ್ತಾನೆ. ಏನೇ ಪ್ರಾಬ್ಲಮ್ ಇದ್ರು ಗಾಡಿ ಹುಡುಕಿ ಹೇಳ್ತಾನೆ. ಏನಂದ್ರೆ ಕಾಯಿಸ್ತಾನೆ ತುಂಬಾ, ಅದೊಂದು ಬಿಟ್ರೆ ಬೇರೆ ಏನಿಲ್ಲ. ಚೆನ್ನಾಗಿ ಮಾಡ್ತಾನೆ. ಗಾಡಿಲಿ ಏನಾರ ಪ್ರಾಬ್ಲಮ್ ಇದ್ರು ಹಿಂಗಣ ಅಂತ ಹೇಳ್ತಾನೆ. ಏನಾರ ಸಾಲ್ಟ್ ಔಟ್ ಹಾಕ್ತಿದ್ರು ಇಲ್ಲಿ ಹೋಗಿ ಇಂಥ ಜಾಗದಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಅಂತಾನು ಹೇಳ್ತಾನೆ. ಹೌದಾ? ಚೆನ್ನಾಗಿ ಮಾಡ್ತಾನೆ ಹುಡುಗ, ಒಳ್ಳೆ ಹುಡುಗ. ಏನಾದ್ರೆ ಕಾಯಿಸ್ತಾನೆ. ಕಿರಣ, ನಿನ್ ಗಾಡಿನ ಎಷ್ಟು ಗಂಟೆಯಿಂದ ನಿಲ್ಸಿದ್ಯಾ ಕಿರಣ? ನೀನ್ ಎಷ್ಟು ಗಂಟೆ ಬಂದೆ? 2 ರಿಂದ 3 ಅವರ್ ಆಯ್ತಣ. 2 ರಿಂದ 3 ಅವರ್. ನಿಮ್ಮೆಲ್ಲ ಗಾಡಿನೂ ಇಲ್ಲೇ ತಾನೆ ಗ್ರೀಸ್ ಹೊಡ್ಸೋದು? ಅದು ಅಡ್ವಾಂಟೇಜ್ ಆಗಿ 3 ಅವರ್ ಕಾಯಿಸಿದ್ದಾನೆ. ಏನೋ ಹುಡುಗ ನಾಟಕ ಬಂದು ಮಾಡ್ತಾ ಇರ್ತೀನಿ, ಬರ್ತಾ ಇರ್ತಾರೆ. ನೋಡ ಅಷ್ಟು ಗಾಡಿಗಳು ಅವಲ್ಲ. ಎಲ್ಲೋ ಗ್ರೀಸ್ ಹೊಡೆಯೋ ಜಾಗದಲ್ಲಿ ಟೀನು ಮಾಡಿಸಿದ್ಯಲ್ಲ, ಅನುಕೂಲ ಆಗ್ಲಿ ಅಂತ. ಈಗ ನಿಂದೇನ ಸ್ಪಾನ್ಸರ್ ಇದೆ? ಮಾತು ಆಯ್ತಪ್ಪ, ಇದೇ ಮಾತು. ಏನ್ ಮಿರಲ್ಲ, ನಾವು ಮಾತು ಕೊಟ್ರೆ ಪ್ರಾಣ ಕೊಟ್ಟಂಗ. ನಾವು ಹೌದಾ? ಕೇಳಿದ್ರೆ ಮುಗೀತು. ಕುಡೀರಿ, ತಿಂಡಿ, ಏನ್ ಬೇಕಾದ್ರೆ ಮಾಡಿ, ಬಿಲ್ ನಮ್ಮ ಬೇಕಾದ್ರೆ ಕೊಡ್ತೀನಿ. ಸೂಪರ್ ಬಿಡ ಮಗ. ಅದೇ ಕೇಳು ನಡಿಯಪ್ಪ. ಬೂಸ್ಟ್ ಬೇಕಾ? ಬೂಸ್ಟ್ ಕುಡಿತ್ಯಾ? ನಾ ಕುಡಿಯಲ್ಲ. ಜ್ಯೂಸ್ ಕುಡಿತ್ಯಾ? ನೀವು ಕುಡಿಯೋದು. ನೀವು ಕುಡಿಯೋದು, ನಾ ಕುಡಿಯೋದು. ಈಗ ಪಕ್ಕದಲ್ಲಿ ಆಟೋಗಳ ಪಕ್ಕದಲ್ಲಿ ಇಲ್ಲ ಟೀ ಸೀಟು. ಒಳ್ಳೆ ಪಾಯಿಂಟ್ ಇದು. ಆಟೋದವ್ರಿಗೆ ಟೀ ಸೀಟು ವಿಡಿಯೋ ಮಾಡಿದ್ದೀನಿ ನಿಮ್ದು. ಪಕ್ಕದಲ್ಲಿ ಸಿಗುತ್ತೆ ಅಂತ ನೋಡಿ, ಎಲ್ಲ ಇಲ್ಲೇ ಐತೆ.